IPL 2026 ಅಲ್ಲಿ RCB ಮತ್ತು CSK ಫ್ಯಾನ್ಸ್ಗೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಾವು RCB ಮತ್ತು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಪ್ಪಾ ಅಂದ್ರೆ, ನಿನ್ನೆ ಒಂದು ನಮ್ಮ BCCI ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನಮ್ಮ BCCI KKR ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ನ ಮಾಡಿದರೆ ಮುಸ್ತಾಫಿಜುರ್ ರೆಹಮಾನ್ ಅವರಿಗೆ KKR ಟೀಮ್ ಇಂದ ರಿಲೀಸ್ ಮಾಡಿ ಅಂತೇಳಿ KKR ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ನ ಮಾಡಿದರೆ. ಸೊ ಈಗ ಮುಸ್ತಾಫಿಜುರ್ ರೆಹಮಾನ್ ಅವರು IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ. ಈಗ ಈ ಒಂದು ನ್ಯೂಸ್ ಬಾಂಗ್ಲಾದೇಶ್ ಕ್ರಿಕೆಟ್ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗಿದೆ. ಈಗ ಅಗೇನ್ ಬಾಂಗ್ಲಾದೇಶ ಒಂದು ಬಿಗ್ ನಿರ್ಧಾರವನ್ನು ಮಾಡಿದರೆ. ಸೊ ಏನಪ್ಪಾ ಆ ಒಂದು ನಿರ್ಧಾರ ಅಂತ ಕೇಳಿದ್ರೆ, ಸೊ ನೆಕ್ಸ್ಟ್ ಬರುವಂತಹ ಆ ಒಂದು T20 ವರ್ಲ್ಡ್ ಕಪ್ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ನಡೀತಾ ಇದೆ. ಆದ್ರೆ ಇಲ್ಲಿ ಬಾಂಗ್ಲಾದೇಶ ICC ಗೆ ರಿಕ್ವೆಸ್ಟ್ ನ ಮಾಡಿದರೆ, ನಮ್ಮ ಮ್ಯಾಚ್ ಅನ್ನು ನಾವು ಇಂಡಿಯಾದಲ್ಲಿ ಆಡ್ತಾ ಇಲ್ಲ, ನಮ್ಮ ಮ್ಯಾಚ್ ಅನ್ನು ಇಂಡಿಯಾದಿಂದ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತೇಳಿ ಒಂದು ಬಿಗ್ ರಿಕ್ವೆಸ್ಟ್ ನ ಕಳಿಸಿದರೆ. ಯಾಕೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ ಇದೆ ಅಂತೆ. ಅದೇ ಒಂದು ರೀಸನ್ ಮೇಲೆ ಬಾಂಗ್ಲಾದೇಶ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ನಮ್ಮ ಇಂಡಿಯಾದಿಂದ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತೇಳಿ ICC ಗೆ ಲೆಟರ್ ಅನ್ನು ಬರೆದಿದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ. ಮತ್ತು ಇದು ಅಷ್ಟೇ ಅಲ್ಲ, ನೆಕ್ಸ್ಟ್ ಬರುವಂತಹ IPL 2026 ಆ ಒಂದು ಮ್ಯಾಚ್ ಅನ್ನು ಬಾಂಗ್ಲಾದೇಶಲ್ಲಿ ಕವರೇಜ್ ಮಾಡ್ತಾ ಇಲ್ಲ. ಇದು ಮಾತ್ರ ಹ್ಯೂಜ್ ಅಪ್ಡೇಟ್. ಬಟ್ ನೋಡ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತವೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲಾಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಅಲ್ಲಿ CSK ಮ್ಯಾನೇಜ್ಮೆಂಟ್ ಡೊಮೆಸ್ಟಿಕ್ ಮತ್ತು ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಬರೋಬ್ಬರಿ 14 ಕೋಟಿ ಕೊಟ್ಟು ಬೈ ಮಾಡಿದಾಗ ಪ್ರಶಾಂತ್ ವೀರರಿಗೆ ಇಷ್ಟೊಂದು ಕೋಟಿ ಪ್ರಶಾಂತ್ ವೀರರಿಗೆ ವರ್ತ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಥಿಂಕ್ ಮಾಡಿದ್ರು. ಆದ್ರೆ ಈಗ ಲೇಟೆಸ್ಟ್ ಆಗಿ ವಿಜಯ ಹಜಾರೆ ಟ್ರೋಫಿಯಲ್ಲಿ ಪ್ರಶಾಂತ್ ವೀರು ಒಂದು ಸೆನ್ಸೇಷನಲ್ ನಾಕ್ ಅನ್ನು ಆಡಿದರೆ. ಕೇವಲ 18 ಬಾಲ್ ಅಲ್ಲಿ 37 ರನ್ಸ್ ಸ್ಕೋರ್ ಮಾಡಿದರೆ. ಇದರಲ್ಲಿ ಎಸ್ಪೆಷಲಿ 13 ಬಾಲ್ ಅಲ್ಲಿ 34 ರನ್ಸ್ ಸ್ಕೋರ್ ಮಾಡಿದರೆ. ಅದು ಕ್ವಾಲಿಟಿ ಬೌಲರ್ ಅಕೀಬ್ ನಬಿ ಅವರ ಬೌಲಿಂಗ್ ಅಲ್ಲಿ. ಇದು ಮಾತ್ರ CSK ಟೀಮ್ಗೆ ಬಿಗ್ ಪಾಸಿಟಿವ್. ಸೊ ನೋಡಮ್ಮ ಈ ಒಂದು ಯಂಗ್ ಟ್ಯಾಲೆಂಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL 2026 ಅಂದ್ರೆ ನಾವು ವೇಟ್ ಮಾಡೋಣ. ಇಫ್ ಸಪೋಸ್ ಈ ಒಂದು ಯಂಗ್ ಟ್ಯಾಲೆಂಟ್ ಪ್ರಶಾಂತ್ ವೀರರು ಏನಾದ್ರು ಕ್ಲಿಕ್ ಆದ್ರೆ, ಶೈನ್ ಆದ್ರೆ, ಡೆಫಿನೆಟ್ ಆಗಿ CSK ಗೆ ಒಂದು ಬ್ರೈಟ್ ಫ್ಯೂಚರ್ ಇರೋದು ಗ್ಯಾರಂಟಿ. ಬಟ್ ನೋಡೋಣ ಪ್ರಶಾಂತ್ ವೀರರು ಆ ಒಂದು ಪ್ರೆಷರ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ, ಸೊ ಬೇಗ ಒಂದು ಲೈಕ್ ಮಾಡಿ. ಏನಪ್ಪಾ ಅಂತ ಕೇಳಿದ್ರೆ, ಲಾಸ್ಟ್ IPL 2025 ಅಲ್ಲಿ RCB ಯ ಜರ್ಸಿ ಮೇಲೆ ಅದು ಕತರ್ ಏರ್ವೇಸ್ ಸ್ಪಾನ್ಸರ್ ಆಗಿತ್ತು. ಈಗ ನೆಕ್ಸ್ಟ್ IPL 2026 ಅಲ್ಲಿ ಕತರ್ ಏರ್ವೇಸ್ ನ ರೀಪ್ಲೇಸ್ಮೆಂಟ್ ಮಾಡ್ತಾ ಇದೆ ನಮ್ಮ ಕರ್ನಾಟಕದ KMF ನಂದಿನಿ. ಸೊ ರೀಸೆಂಟ್ ಆಗಿ KMF MD ಶಿವಸ್ವಾಮಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. IPL ಅಲ್ಲಿ RCB ಟೀಮು ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು RCB ಟೀಮು ಸ್ಟ್ರಾಂಗ್ ಸೋಷಿಯಲ್ ಮೀಡಿಯಾ ಫಾಲೋವಿಂಗ್ ಇದೆ ಮತ್ತು ವಿರಾಟ್ ಕೊಹ್ಲಿ ಅವರು ಪಾಪ್ಯುಲರ್ ಫೇಸ್ ಇದೆ. ನಾವು ನೋಡ್ತಿದೀವಿ ನಮ್ಮ ಬ್ರ್ಯಾಂಡ್ ಅನ್ನು ಪ್ರಮೋಷನ್ ಮಾಡೋಕ್ಕಿಂತಲೇ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ನೆಕ್ಸ್ಟ್ IPL 2026 ಅಲ್ಲಿ RCB ಜರ್ಸಿ ಮೇಲೆ ಕತರ್ ಏರ್ವೇಸ್ ಆ ಒಂದು ಪ್ಲೇಸ್ಗೆ ರೀಪ್ಲೇಸ್ಮೆಂಟ್ ಮಾಡಿ ನಂದಿನಿ ಅಂತೇಳಿ ಆ ಒಂದು ಸ್ಪಾನ್ಸರ್ಶಿಪ್ ಬರೋದು ಗ್ಯಾರಂಟಿ. ಆದ್ರೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, RCB ಯ ಜರ್ಸಿ ಮೇಲೆ ಸ್ಪಾನ್ಸರ್ ಆಗಿ ನಂದಿನಿ ಅಂತೇಳಿ ಕನ್ಫರ್ಮ್ ಆದ್ರೆ, ಆ ಒಂದು ಜರ್ಸಿ ಮೇಲೆ ನಂದಿನಿ ಅಂತೇಳಿ ಕನ್ನಡದಲ್ಲಿದ್ರೆ ಅದು ಮಾತ್ರ ಪ್ರತಿಯೊಬ್ಬ ಕನ್ನಡಿಗರಿಗೆ ಪ್ರೌಡ್ ಫೀಲ್ ಆಗುವಂತಹ ಮೂಮೆಂಟ್. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಂತೀರಾ? RCB ಯ ಸ್ಪಾನ್ಸರ್ ಆಗಿ ನಂದಿನಿ ಅಂತೇಳಿ ಕನ್ಫರ್ಮ್ ಆದ್ರೆ ಆ ಒಂದು ನಂದಿನಿ ಅಂತೇಳಿ ಕನ್ನಡದಲ್ಲಿ ಇರಬೇಕಾ ಅಥವಾ ಆಸ್ ಇಟ್ ಇಸ್ ಆಗಿಸಿ ಇಂಗ್ಲಿಷ್ ಇರ್ಬೇಕಂತ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಸೊ ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಮತ್ತು ಸಾಕಷ್ಟು ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಬರ್ತವೆ. ಆ ಒಂದು ಅಪ್ಡೇಟ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.